Hello everyone, welcome back to my YouTube channel and another new vlog. So ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಹಾಕೋ ಫಸ್ಟ್ ವಿಡಿಯೋ ನೀವು ನೋಡ್ಬೋದು. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಇವತ್ತು ವ್ಲಾಗ್ ಅಂತ ತಮ್ಮನೇಲಿ ಗೊತ್ತಾಗಿರುತ್ತೆ ಅಂದ್ಕೊತೀನಿ. ಎಸ್, ನಾವು ಟ್ರಿಪ್ ಹೊಂಟಿದ್ದೀವಿ, ಅಂದರೆ ಲೈಕ್ ಫೋರ್ಟ್ ಟೆಂಪಲ್ ಅಂತ ಹೋಗ್ತಾ ಇರೋದು. ಎಲ್ಲಿಗೆ ಏನು ಅಂತ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಓಕೆನಾ? ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೆ ಹೇಳ್ತಿದ್ದೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಪ್ಯಾಕಿಂಗ್ ಎಲ್ಲ ಆಗಿದೆ ಆಲ್ರೆಡಿ. ಸೊ ಇದನ್ನು ಬ್ಯಾಗ್ ತಗೊಂಡು ಹೋಗ್ತಾಯಿದ್ದೀನಿ, ಮತ್ತು ನನ್ನ ಕಾಲೇಜ್ ಬ್ಯಾಗ್ ಒಂದು ತಗೊಂಡು ಹೋಗ್ತಾಯಿದ್ದೀನಿ. ಲೈಕ್ ಟ್ರೈನಲ್ಲಿ ಹೋಗ್ತಿರೋದ್ರಿಂದ ಅದು ಬೇಕು, ಬೆಡ್ಶೀಟ್ಸ್ ಬೇಕು ಅಂತ ಅದೇ ಇಟ್ಕೊಂಡಿದ್ದೀನಿ. ಮತ್ತು ಸ್ವೆಟರ್ಸ್, ಸ್ಕಾರ್ಫ್ಸ್, ಇಯರ್ಫೋನ್ಸ್ ಎಲ್ಲ ನನ್ನ ಕಾಲೇಜ್ ಬ್ಯಾಗಲ್ಲಿರುತ್ತೆ. ಹಾಗೂ ಸಾಕ್ಸ್ ನಾನು ಹಾಕ್ಕೊಳ್ತೀನಿ. ತುಂಬಾ ಚಳಿ ಇರೋದ್ರಿಂದ ಬೆಡ್ಶೀಟ್ಸ್ ಅಂತೂ ಬೇಕೇ ಬೇಕು. ನಾವು ಟ್ರೈನ್ ಹೋಗ್ತಾ ಇರೋದು. ನೈಟ್ ದಾವಣಗೆರೆ ಬಿಟ್ಟರೆ ಮಾರ್ನಿಂಗ್ ಹೋಗಿ ಅಲ್ಲಿ ತಲುಪ್ತೀವಿ. ಸೊ ಅಲ್ಲಿ ಹೋಗಿ ರೂಮೆಲ್ಲ ಮಾಡ್ಕೊಂಡು ಅಲ್ಲಿ ಸ್ಟೇ ಆಗಿ ಅದಾದ ನಂತರ ದೇವಸ್ಥಾನಕ್ಕೆಲ್ಲ ವಿಸಿಟ್ ಮಾಡಬೇಕು. ಇಲ್ಲಿಂದ ನಾನು ಅಮ್ಮ ಹೋಗ್ತಾ ಇದ್ವಿ. ಸೊ ಅಲ್ಲಿ ಪಾಪು ಜಾಯಿನ್ ಆಗ್ತಾನೆ, ಅಂದರೆ ನನ್ನ ತಮ್ಮ ಜಾಯಿನ್ ಆಗ್ತಾನೆ. ಕೇರಳದಿಂದ ಡೈರೆಕ್ಟ್ ಬರ್ತಾನೆ ಅಲ್ಲಿಗೆ. ಅಂಟಿಲ್ ದೆನ್ ವಾಚ್ ಮಾಡಿ ಪೂರಾ ವಿಡಿಯೋ, ಓಕೆನಾ? ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ಆದಷ್ಟು ಬೇಗ. ಸೊ ಗೈಸ್, ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ನಾನು. ಜಸ್ಟ್ ಲೆಗ್ಗಿನ್ಸ್ ಆ್ಯಂಡ್ ಫ್ರೀ ಟಾಪ್ ಹಾಕ್ಕೊಂಡಿದ್ದೀನಿ. ಕಂಫರ್ಟ್ ಇರಬೇಕು ಅಂತ ಅಷ್ಟೇ. ಬಿಕಾಸ್ ನೈಟ್ ಜರ್ನಿ ಮಾಡೋದಲ್ಲ, ಮಲಗೋದಕ್ಕಾಗಲ್ಲ, ಅದಕ್ಕೆ ಲೂಸ್ ಇರೋದು ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನದು ತುಂಬ ಚೆನ್ನಾಗಿದ್ದೀನಿ ಗೈಸ್. ಸೊ ನಾವಿಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಟ್ರೈನಿಗೆ. ಟ್ರೈನ್ ಹೋಯ್ತು, ಎಷ್ಟು ಜನ ಅಂದರೆ ಮಿಡ್ ನೈಟಲ್ಲೂ ಕೂಡ ಅಷ್ಟು ಜನ ಇದ್ದರು. ಸ್ವಲ್ಪ ಮುಂಚೆನೇ ಹೋಗಿ ಶಾಪಿಂಗ್ನ ಮಾಡ್ಕೊಂಡ್ಬಂದೆ. ಅಂದರೆ ಕಾಜಲ್ ಇರಲಿಲ್ಲ, ಮತ್ತು ಪ್ಲಮ್ ಅವ್ರದ್ದು ತೊಗೊಂಡೆ ಕಾಜಲು, ಬಿಕಾಸ್ ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ಬ್ಲ್ಯಾಕ್ ಅಂತ ಇತ್ತು. ಸೊ ಅದು ಎಕ್ಸ್ಟೆಂಡ್ ಏನೂ ಆಗಲ್ಲ ಹಚ್ಕೊಂಡ್ರೆ. ಟಿಕ್ ಟ್ಯಾಕ್ ಕ್ಲಿಪ್ ಆಗಿರ್ಬೋದು, ಮತ್ತು ಅಮ್ಮಂಗೆ ಸ್ಟಿಕ್ಕರ್ಸ್ ತೊಗೊಂಡೆ. ಇದಾದಮೇಲೆ ಅಲ್ಲಿ ನೋಡಿದೆ ರಿಬ್ಬನ್ಸ್ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ಈ ಒಂದು 3 ಸೆಟ್ನ ತೊಗೊಂಡೆ. ಅದಾದಮೇಲೆ ನೆಕ್ಸ್ಟ್ ಪ್ಲಮ್ ಅವ್ರದ್ದು ಬಾಡಿ ಲೋಷನ್ ತೊಗೊಂಡೆ. ಬಾಡಿ ಬಟರ್, ಸೊ ವೆನಿಲ್ಲಾ ಫ್ಲೇವರ್ದು. ತುಂಬಾ ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಆಗುತ್ತೆ ಬಾಡಿ ಮೇಲೆ, ಬೇಗ ಅಬ್ಸರ್ವ್ ಕೂಡ ಆಗುತ್ತೆ ಆ್ಯಂಡ್ ಸ್ಕಿನ್ ಎಲ್ಲ ನೀಟಾಗಿ ಪ್ರೆಪ್ ಆಗುತ್ತೆ. ಸೊ ಕೊನೆಗೂ ಟ್ರೈನ್ ಬಂದು ತುಂಬ ಹೊತ್ತು ವೇಟ್ ಮಾಡಿದ್ವಿ. ಸೊ ಊಟಕ್ಕೆ ಅಲ್ಲೇ ಪನ್ನೀರ್ ಮಂಚೂರಿ ಮತ್ತು ವೆಜ್ ಬಿರಿಯಾನಿ. ಸೊ ಟ್ರೈನಲ್ಲಿ ಬಂದು ಲೈಕ್ ಮಿಡಲ್ ಕ್ಲಾಸ್ ಇತ್ತು, ಅಂದರೆ ಮಿಡಲ್ ಅಪ್ಪರ್ ಇರುತ್ತಲ್ಲ, ಸೊ ಅದು ಮಾಡ್ಕೊಳ್ಳೋದಕ್ಕೆ. ಬಟ್ ನಾನು ಅಮ್ಮ ಸಪ್ರೇಟ್ ಇತ್ತು, ತುಂಬಾ ಡಿಲೇ ಆಗಿತ್ತು. ಒಬ್ರಿಗೆ ಅಣ್ಣನಿಗೆ ಕೇಳಿ ಸೊ ಅಲ್ಲಿಗೆ ಶಿಫ್ಟ್ ಮಾಡಿಸ್ಕೊಂಡೆ, ಅಪ್ಪರ ಬೆಡ್ಡಿಗೆ ಬಂದೆ. ಸೊ ಎದ್ದಿದ್ದೀನಿ, ಬಿಕಾಸ್ ವ್ಯೂ ಸಕ್ಕತ್ತಾಗಿತ್ತು ಗೈಸ್. ನಿಜ ಟ್ರೈನಲ್ಲಿ ಹೋಗ್ಬೇಕು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ. ಸೊ ತುಂಬಾ ಚೆನ್ನಾಗಿತ್ತು. ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾದ್ರೆ ವ್ಯೂ ಎಲ್ಲ ನೋಡ್ತಾ ಇರ್ಬೋದು.
ಲಾಂಗ್ ಇತ್ತು, ತುಂಬಾ ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು ನೋಡಿ, ಸೈಡಲ್ಲಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತು. ಒಂದು ಸೈಡ್ ವ್ಯೂ ನೋಡಿದ್ರೆ ಇನ್ನೊಂದು ಸೈಡ್ ಮಿಸ್ ಆಗುತ್ತೆ, ಆ ರೀತಿ ಎರಡೂ ಸೈಡ್ ನೋಡ್ತಿರ್ಬೇಕು ಹಂಗಿತ್ತು ಮಾತ್ರ. ಈ ಸೈಡ್ ನಾನಿವಾಗ ತೋರಿಸ್ತಿರೋದು ಅಷ್ಟೊಂದು ಲೈಕ್ ಡೀಪ್ ಕಾಣಿಸಲ್ಲ ಮತ್ತು ವೈಟ್ ಕಾಣಲ್ಲ ಅನ್ಸೋದು. ಸೊ ಸ್ವಲ್ಪ ಹತ್ರನೇ ಇದೆ ಮರಗಳೆಲ್ಲ. ಬಟ್ ಈ ಅನದರ್ ಸೈಡ್ ನೋಡಿದ್ರೆ, ನನ್ನ ರೈಟ್ ಸೈಡ್ ಅಂದರೆ ನಾನು ನೋಡಿದ್ರೆ ತುಂಬ ವೈಡಾಗಿತ್ತು, ಅಂದರೆ ದೂರದೆಲ್ಲ ಕಾಣಿಸ್ತಿತ್ತು. ಆ್ಯಂಡ್ ಆ ಕಾಡು ಮಧ್ಯೆ ರೋಡ್ ಇತ್ತು, ಎಸ್ಟೇಟ್ಗಳು, ಕಾಫಿ ಗಿಡಗಳಾಗಿರ್ಬೋದು, ಲೈಕ್ ಏಲಕ್ಕಿ ಆಗಿರ್ಬೋದು, ತುಂಬಾ ನಿಜ ಸಕ್ಕತ್ತಾಗಿ ಇಷ್ಟ ಆಯಿತು ನನಗೆ. ಫ್ರೂಟ್ಸ್ ಆಗಿರ್ಬೋದು ಆ್ಯಂಡ್ ಲೈಕ್ ತುಂಬಾ ಇಷ್ಟ ಆಯ್ತು. ಅದೊಂಥರ ಇದ್ದರೆ ಈ ರೀತಿ ಒಂದು ಪ್ಲೇಸಲ್ಲಿ ಇರಬೇಕು ಅಂತ ನನಗೆ ಸಖತ್ ಅನ್ನಿಸ್ತು. ಆ್ಯಂಡ್ ಬೇರೆ ದೇಶಕ್ಕೆಲ್ಲ ಹೋಗಿ ನೋಡ್ತೀವಿ, ಬೇರೆ ಸ್ಟೇಟಿಗೆಲ್ಲ ಹೋಗಿ ನೋಡ್ತೀವಿ, ನೇಚರಿಗೆ ಅಂತಲೇ ನೋಡೋಕೆ ಹೋಗ್ತೀವಿ. ಬಟ್ ಈ ರೀತಿ ನಮ್ಮ ಕರ್ನಾಟಕದಲ್ಲೇ ಇಟ್ಕೊಂಡು ನಾವು ಬೇರೆ ಕಡೆ ಹೋಗೋದಂತ ಏನಿಲ್ಲ ಅಂತ ನನಗೆ ಅನ್ನಿಸ್ತು. ನನಗಂತೂ ಇನ್ನೂ ಅಲ್ಲೇ ಲೈಕ್ ಕಾಡಿನ ಮಧ್ಯ ಅಲ್ಲಿದ್ದರೆ ಒಂದು ಮನೆ, ಸೊ ಅಲ್ಲೇ ಇರ್ಬೋದು ಅಂತ ನನಗೆ ಅನ್ನಿಸ್ತು. ನೋಡ್ತಾ ಇದು ಎಷ್ಟು ಲಾಂಗ್ ಇದೆ ಅಂತ. ನನಗೆ ತುಂಬಾ ಲಾಂಗ್ ಇತ್ತು. ಐ ವಾಸ್ ಲೈಕ್ ತುಂಬಾ ಖುಷಿಯಾಗಿದೆ. ಮಾರ್ನಿಂಗ್ ಹೇಳ್ತೀನಿ ನೋಡಿದೆ. ಸೊ ಎಲ್ಲರೂ ಟ್ರೈನಲ್ಲಿ ತಿರುಗಿಸ್ತಿದ್ರು ಕೆನಲ್ಸ್ ಬಂದಾಗೆಲ್ಲ. ಆ್ಯಂಡ್ ಫೈನಲಿ ನಾವು ಸುಬ್ರಹ್ಮಣ್ಯ ರೋಡ್ಗೆ ಬಂದಿದ್ದೀವಿ. ಸುಬ್ರಹ್ಮಣ್ಯ ರೋಡಿಂದ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂದರೆ ಲೈಕ್ ಆಟೋದಲ್ಲೇ ಹೋಗಬೇಕು. ಫ್ರಮ್ ವಾಕ್ ಆದರೂ ಹೋಗ್ಬೋದು, ಬಟ್ ತುಂಬಾ ದೂರ ಆಗುತ್ತೆ. ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿ ಬಸ್ ವೇಟ್ ಮಾಡ್ಕೊಂಡು ಮತ್ತೆ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾಗುತ್ತೆ. ನಾವು ಹೋಗಿ ರೂಮ್ ಮಾಡಿದ್ದು ಸುಬ್ರಹ್ಮಣ್ಯದಲ್ಲೇ. ಸ್ಟಾರ್ಟಿಂಗ್ ಒಂದು ರೂಮ್ ಮಾಡಿದ್ವಿ, ವರ್ಸ್ಟ್ ಆಗಿತ್ತು. ಇಟ್ ವಿಲ್ ಕಾಸ್ಟ್ ಅರೌಂಡ್ 2000 ಅಂತಲೇ ಹೇಳ್ಬೋದು. ಸುತ್ತಾಡಿ ಸಾಕಾಗೋಯ್ತು. ಸೊ ಹೆಂಗಾಯ್ತಮ್ಮ ರೂಮ್ಸ್ ಎಲ್ಲ ಹೆಂಗಿತ್ತು ಮಾಡಿದ್ದು? ಚೆನ್ನಾಗಿತ್ತೆ? ಚೆನ್ನಾಗೇ ಇರಲಿಲ್ಲ ಗೈಸ್ ರೂಮ್ಸ್ ಮಾತ್ರ. ಇದು ಸಖತ್ತಿದೆ, ಟೂರ್ ಮಾಡಿ ತೋರಿಸ್ತೀನಿ. ಸೊ ಇದು ಎಂಟ್ರೆನ್ಸ್ ಗೈಸ್. ಇದು ಓಪನ್ ಮಾಡಿದ್ರೆ ಲೈಕ್ ದಿಸ್ ಈಸ್ ದ ಹಾಲ್. ಇದು ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ದಾರೆ. ಸೊ ಇದು ಒಂದು ಬೆಡ್ ಎಲ್ಲ ಮಿಕ್ಸಪ್ ಆಗಿದೆ. ಈ ಥರ ಕಿಟ್ ಕೊಟ್ಟಿದ್ದಾರೆ, ಕಿಟ್ ಆ್ಯಂಡ್ 3 ವಾಟರ್ ಬಾಟಲ್ಸ್. ಲೈಕ್ ಕ್ಲಾತ್ಸ್ ಎಲ್ಲ ಇಟ್ಕೊಳೋದು, ವಾಲ್ಡ್ರೋಬ್, ಎಕ್ಸ್ಟ್ರಾ ಪಿಲ್ಲೋ ಇದೆ. ಆ್ಯಂಡ್ ದಿಸ್ ಇಸ್ ಮಿರರ್. ಇದು ಬಾಲ್ಕನಿ, ಬಟ್ ಹೊರಗಡೆ ಏನು ಸ್ಪೇಸ್ ಇಲ್ಲ, ಜಸ್ಟ್ ವಿಂಡೋ ಅಷ್ಟೇ ವಿತ್ ಎ ಸಿ. ಬೋರ್ಡ್ ಚೆನ್ನಾಗಿದೆ ಅಲ್ಲ. ಸೊ ಎಸ್ ನಾವು ಬಂದಿರೋದು ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಇವಾಗ ಫ್ರೆಶ್ನಪ್ ಎಲ್ಲ ಆಗಿ ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ಬಂದು ಆಮೇಲೆ ಅಲ್ಲಿ ಗೊಮ್ಮಟೇಶ್ವರನೆಲ್ಲ ನೋಡ್ಕೊಂಡು ಆದರೆ ಗಣಪತಿ ಟೆಂಪಲಿಗೆ ಹೋಗ್ತೀವಿ. ಅದಾದಮೇಲೆ ಮಾರ್ನಿಂಗ್ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿಸ್ಕೊಂಡು ರಿಟರ್ನ್ ಆಗೋದು. ಸೊ ಫ್ರೆಶ್ನಪ್ ಆಗಿ. ಸೊ ಆ ಕಿಟ್ಟೊಳಗೆ ಈ ಶ್ಯಾಂಪೂ ಆ್ಯಂಡ್ ಹ್ಯಾಂಡ್ ವಾಶ್, ಸೋಪ್, ಬ್ರಷ್, ಕೂಮ್, ಲೈಕ್ ಪೇಸ್ಟ್. ನಾನು ಈ ರೀತಿ ರೆಡಿಯಾಗಿದ್ದೀನಿ. ಲೈಕ್ ಗ್ರೀನ್ ಕಲರ್ ಕುರ್ತಾ ಸೆಟ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಸೊ ನಾವು ಹೋಗಿದ್ದು ಫಸ್ಟ್ ಧರ್ಮಸ್ಥಳಕ್ಕೆ. ತುಂಬ ರಶ್ ಇತ್ತು, ಬಿಕಾಸ್ ಆಫ್ ಸಂಕ್ರಾಂತಿ ಅನಿಸುತ್ತೆ ನನಗೆ ಅನ್ನಿಸ್ದಂಗೆ. ತುಂಬಾ ರಶ್ ಇತ್ತು. ಆ್ಯಂಡ್ ಬಿಸಿಲು ಗೈಸ್, ನಿಜವಾಗ್ಲೂ ನಂಬಕ್ಕೆ ಆಗೋದಿಲ್ಲ ಈ ಚಳಿಗಾಲದಲ್ಲಿ ಇಷ್ಟು ಬಿಸಿಲಿತ್ತು ಅಂತ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಅಂತ ಹೋದ್ವಿ. ಪ್ರಸಾದ ಯಾವಾಗಲೂ ಮಿಸ್ ಮಾಡ್ಕೋಬೋದಲ್ವ, ತುಂಬಾ ಇತ್ತು ಪ್ರಸಾದ. ಸೊ ಪಾಯಸ, ಮತ್ತು ಪಲ್ಯ, ಅನ್ನ ಸಾಂಬಾರು ಎಲ್ಲನೂ ಹಾಕಿದ್ದು ನೋಡ್ತಾ ಇರ್ಬೋದು. ದೂರದಿಂದ ನೋಡಿದ್ರೆ ಈ ರೀತಿ ಕಾಣುತ್ತೆ. ಸೊ ನಾವೆಲ್ಲ ಮುಗಿಸ್ಕೊಂಡು ಇವಾಗ ಅಲ್ಲೇ ಒಂದು ಪಾರ್ಕ್ ಇತ್ತು. ಸೊ ಅಲ್ಲಿ ಅಕ್ವೇರಿಯಂ ಥರ ಮಾಡಿದ್ರು, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ಎಂಟ್ರೆನ್ಸ್ ಸೊ ಏನಿಲ್ಲ ಗೈಸ್, ಇದು ಪಾರ್ಕ್ ನಾರ್ಮಲ್ ಪಾರ್ಕ್ ಥರನೇ ಇತ್ತು. ಲಲಿತ ಉದ್ಯಾನ ಅಂತ ಇದು ನೇಮು. ಅದಕ್ಕೂ ಕೂಡ ಟೈಮಿಂಗ್ಸ್ ಇರುತ್ತೆ, ಎಷ್ಟು ಗಂಟೆಗೆ ಓಪನ್ ಆಗಿ ಎಷ್ಟು ಗಂಟೆಗೆ ಕ್ಲೋಸ್ ಆಗೋದು ಅಂತ. ಇಲ್ಲಿ ರಾಧಾಕೃಷ್ಣ ನೋಡ್ತಾ ಇದೆ ಅಲ್ವಾ. ಸೊ ತುಂಬಾ ಚೆನ್ನಾಗಿತ್ತು ಅದೊಂದು ಹಾರ್ಟು. ತುಂಬಾ ವೆರೈಟೀಸ್ ಆಫ್ ಫಿಶಸ್ ಇದ್ವು ಗೈಸ್. ಹೆಂಗೆ ಕ್ಯೂ ಕಟ್ಕೊಂಡು ಬರ್ತಿದ್ವು ಅಂದರೆ ಫಿಶಸ್ಸು ಲೈಕ್ ಒಂದರಿಂದ ಒಂದು ಆ ರೀತಿ ಬರ್ತಾಯಿದ್ವು. ಮತ್ತು ತುಂಬ ದೊಡ್ಡ ಮೀನುಗಳೆಲ್ಲ ಇತ್ತು ಇಲ್ಲಿ. ನೋಡ್ತಾ ಇರ್ಬೋದು, ಅದು ಯಾವ ಫಿಶ್ಶು ಅಂತ ನನಗೆ ಗೊತ್ತೇ ಇಲ್ಲ. ಬ್ಲ್ಯಾಕ್ ಕಲರ್ ಇರೋದು
ಸೊ ಗೊತ್ತಿದ್ರೆ ನೇಮ್ನ ಕಮೆಂಟ್ ಮಾಡಿ, ಓಕೆನಾ? ನೋಡಿ ಹಿಂಗೆ ಕ್ಯೂ ಆಗಿ ಹೋಗ್ತಾ ಇದೆ ಅಂತ. ನನಗೆ ಈ ಕಡೆಗೆ ಒಂದು ಕಡೆ ಭಯ, ಮೊಬೈಲಲ್ಲಿ ನೀರಿಗೆ ಬೀಳಿಸ್ಬಿಡ್ತೀನೋ ಅಂತ. ಸೊ ಆ ಭಯದಲ್ಲೇ ಇಷ್ಟು ಕ್ಲಿಮ್ಸ್ನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಒಳಗಡೆ ಹೋದ್ವಿ. ಅಕ್ವೇರಿಯಂ ಥರ ಇದು ಏನಿದೆ, ಸೊ ಇದು ಅಕ್ವೇರಿಯಂ ಥರ ಒಂದು ವೆರೈಟೀಸ್ ಆಫ್ ಮೀನು ಕೂಡ ಇಟ್ಟಿದ್ರು. ಅಂದರೆ ತುಂಬ ಅಲ್ಲ, ಸೊ ತುಂಬನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು, ಆ ರೀತಿ ಇಟ್ಟಿದ್ರು. ಐ ಥಿಂಕ್ ಇದು ಪಾಪ್ಲೆಟ್ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ವೆರೈಟೀಸ್ ಆಫ್ ಫಿಶಸ್, ಲೈಕ್ ಇದು ನೋಡ್ತಾ ಇರ್ಬೋದು. ವೆರೈಟೀಸ್ ಇದ್ವು ಗೈಸ್. ಆ ನೇಮ್ ನೋಡಿದ್ರೆ ನನಗೆ ಅದು ಯಾವ ರೀತಿ ಫಿಶಸ್ ಅಂತಲೇ ಗೊತ್ತೇ ಆಗ್ತಿರ್ಲಿಲ್ಲ. ಅದು ನೇಮ್ ನೋಡಿ ಅದು ಇರಿಸೈಡೆಂಟ್ ಅಂತ ಏನೋ ಇದೆ, ಲೈಕ್ ಗೊತ್ತಿಲ್ಲ. ಆ ಫಿಶಸ್ ನೋಡಿರ್ತೀವಿ, ಬಟ್ ಆ ನೇಮ್ಗಳು ಲೈಕ್ ಒರಿಜಿನಲ್ ನೇಮ್ಗಳು ನಮಗೆ ಗೊತ್ತಿರಲ್ಲ. ನಾವು ಈ ಕಡೆ ಮತ್ತು ಲೈಕ್ ಫಸ್ಟಿಂದಲೂ ನಮಗೇನು ಗೊತ್ತಿರುತ್ತೆ, ಒಂದೊಂದು ನೇಮ್ ಇಟ್ಕೊಂಬಂದಿರ್ತಾರಲ್ಲ, ಸೊ ಅದು ನಮಗೆ ಗೊತ್ತಿರುತ್ತೆ. ಬಟ್ ಆ ನೇಮ್ಸ್ ಎಲ್ಲ ನೋಡಿದಾಗ ತುಂಬಾ ವಿಚಿತ್ರ ಅನ್ಸಿ, ನೋಡಿ ಇದು ಹಿಂಗಿದೆ ಅಂತ. ಅದು ಮೂತಿನೇ ಒಂಥರ ಇರ್ತಿತ್ತು ಫಿಶಸ್ಸು. ಲೈಕ್ ಎಷ್ಟು ವಿಚಿತ್ರ ಅಲ್ವಾ? ವರ್ಲ್ಡಲ್ಲಿ ಒಂದು ಸ್ಪೀಷಿಯಸ್ಗಿಂತ ಇನ್ನೊಂದು ಸ್ಪೀಷಿಯಸ್ ಡಿಫ್ರೆಂಟಾಗಿರ್ತೈತಿ. ಆ ರೀತಿ ಅನ್ನಿಸ್ತು. ಲೈಕ್ ಒಂದೊಂದು ಫಿಶ್ಗಳನ್ನ ನೋಡಿದ್ರೆ ಯಪ್ಪ ದೇವರೇ ಏನಕ್ಕೆ ತಿಂತಾರಪ್ಪ ಫಿಶಸ್ನೆಲ್ಲ ಅಂತ ಅನ್ನಿಸ್ಬಿಡುತ್ತೆ. ಆ ರೀತಿ ಇದು ಫಿಶಸ್ಗಳು. ಇಲ್ಲ ಎಕ್ಸಾಂಪಲ್ ಇಲ್ಲಿ ನೋಡಿ, ನೀವು ಆ ವೈಟ್ ಕಲರ್ ದೊಡ್ಡದಿದೆನಲ್ಲ, ಅದ್ರ ಮೂತಿ ನೀವು ನೋಡಬೇಕು ಗೈಸ್, ಹಂಗಿದೆ. ಕೆಲವೊಂದು ಫಿಶಸ್ಸಿಗೆ ಲೈಕ್ ಫೇಸಸ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ನೋಡಿದ ತಕ್ಷಣ ಒಂಥರ ಅನ್ನಿಸ್ಬಾರ್ದು ಅಲ್ವಾ? ಅದು ಹಂಗೆ ಅನ್ನಿಸ್ತು ನನಗೆ. ಯಾಕೋ ಒಂಥರ ಅನ್ನಿಸ್ಬಿಡ್ತು ಫಿಶಸ್ನ ನೋಡ್ಬಿಟ್ಟು. ನೋಡಿ ಇದು ಹೆಂಗಿದೆ ನೋಡಿ, ಅದು ಮೂತಿ ನೋಡಿ ಹೆಂಗಿದೆ. ಇದು ಸಖತ್ತಾಗಿತ್ತು ಬ್ಲ್ಯಾಕು. ಇದು ಗ್ಲಾಸಿಗೆ ಅಂಟ್ಕೊಂಡಿತ್ತು. ಆ ರೀತಿ ಸುಮಾರಿದೆ ಇಲ್ಲಿ ಫಿಶಸ್. ಇದು ನೋಡಿ ಎಷ್ಟು ದೊಡ್ಡದಿದೆ. ಇನ್ನೊಂದು ಗೈಸ್, ಮೊಸಳೆ ಥರ ಮೀನೊಂದಿದೆ, ಮೊಸಳೆ, ಅದು ಸೇಮ್ ಮೊಸಳೆ ಥರನೇ ಇದೆ ನೋಡಿ ಇಲ್ಲಿ ಅಲ್ವಾ? ಎಕ್ಸಾಕ್ಟಾಗಿ ಮೊಸಳೆನೇ ಅದು. ಸಾರಿ ಗೈಸ್, ಅದು ಫಿಶ್ಶು ಮೊಸಳೆ ಥರ ಇದು. ಫಿಶ್ಶು ವಿಚಿತ್ರವಾಗಿತ್ತು. ಅದ್ರ ಕೈಯಲ್ಲಿ ಇನ್ನೂ, ಅಂದರೆ ಬೀಚಲ್ಲೆಲ್ಲ ಇತ್ತು ಅಂದರೆ ಮೇ ಬಿ ಇನ್ನೂ ದೊಡ್ಡದಾಗುತ್ತೆ ಅನಿಸುತ್ತೆ. ಅದು ಇನ್ನೂ ದೊಡ್ಡದಾಗಿ ನಾವೇನಾದ್ರು ಅದ್ರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಒಂದೇ ಸಲ ಮಂದಿ ಸಾಯಿಸ್ಬಿಡುತ್ತೆ ಅಷ್ಟೇ. ಸೊ ಇದು ಸಖತ್ತಾಗಿ ಕ್ಯೂಟಾಗಿತ್ತು. ಇದು ಬ್ಲ್ಯಾಕ್ ದೊಡ್ಡದು ಫಿಶ್, ಇದು ತುಂಬ ದೊಡ್ಡದಿದೆ ಫಿಶ್ಶು. ಸಖತ್ತಾಗಿತ್ತು. ಇದು ನನಗೆ ಇಷ್ಟ ಆಯಿತು. ಫಿಶ್ಶು ನೋಡೋಕ್ಕೆ ಚೆನ್ನಾಗಿತ್ತಲ್ವ, ಅದಕ್ಕೆ ಇಷ್ಟ ಆಯಿತು. ಲೈಕ್ ಎಲ್ಲ ಫಿಶಸ್ ಇಷ್ಟ ಆಗುತ್ತೆ ಗೈಸ್. ಇವಾಗ ನೋಡಿ ತೋರಿಸ್ತೀನಿ. ಇವಾಗ ಮೂತಿ ನನಗೆ ಇಷ್ಟ ಆಗಿದೆ. ಆ ರೀತಿ ಇತ್ತು ಮೂತಿದ್ದು. ಸೊ ಎಲ್ಲರಿಗೂ ರೈಟ್ಸ್ ಇದೆ ಅಲ್ವಾ ಇದು ಬದುಕೋದಕ್ಕೆ. ನಾವು ಹೆಂಗಿದೀವೋ ಅವರು ಹಂಗೇನೆ, ಅವ್ರು ಹೆಂಗಿದೀವೋ ಈಗ ಅವ್ರು ಅಂದ್ಕೊತಾರೆ. ಲೈಕ್ ಎಲ್ಲ ಫಿಶಸ್ಗೂ ಕೂಡ ಅದು ಮೈಂಡಲ್ಲಿ ಒಂಥರ ಓಡ್ತಿರ್ತದೆ, ಎಲ್ಲ ಸ್ಪೀಷಿಯಸ್ಸಿಗೂ ಕೂಡ ಓಡ್ತಾ ಇರ್ತೈತಿ. ಪ್ರತಿಯೊಂದು ಜೀವಿ ಹುಟ್ಟಿದೆ ಅಂದಮೇಲೂ ಅದಕ್ಕೆ ಆದಂಥದ್ದು ಒಂದು ಲೈಫ್ ಇರುತ್ತೆ. ನಮಗೆ ಯಾವ ರೈಟ್ಸ್ ಇರಲ್ಲ ಅದು ಒಬ್ಬರ ಬಗ್ಗೆ ಮಾತಾಡೋದಕ್ಕಾಗಲಿ, ಲೈಕ್ ಬೇರೆ ಪ್ರಾಣಿಗಳನ್ನ ಹೊಡಿಯೋದಾಗಲಿ ಬಡಿಯೋದಾಗಲಿ. ಸೊ ಪ್ಲೀಸ್ ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು, ಎಸ್ಪೆಷಲಿ ಡಾಗ್ಸ್ನ. ಸೊ ತುಂಬ ಕೇರಾಗಿ ನೋಡ್ಕೋಬೇಕು ಅಂತ ನನ್ನ ಸ್ಪೆಷಲ್, ಲೈಕ್ ನನ್ನ ಥಿಂಕಿಂಗ್ ಆ ರೀತಿ ಇದೆ. ಅದೆಷ್ಟು ಮಟ್ಟಿಗೆ ಸರಿನೋ ಗೊತ್ತಿಲ್ಲ. ಸೊ ಫಿಶಸ್ ಎಲ್ಲ ನೋಡ್ಕೊಂಡು, ಎಕ್ವೇರಿಯಮ್ ಎಲ್ಲ ನೋಡ್ಕೊಂಡು, ಸೊ ಹೊರಗಡೆ ಬಂದ್ವಿ. ಅಲ್ಲಿ ಗೊಮ್ಮಟೇಶ್ವರನ ಮೂರ್ತಿ ನೋಡೋದಕ್ಕೆ ಅಂತ. ಇನ್ನು ಫಿಶಲ್ಲೇ ಇದ್ದೀವಿ ಗೈಸ್, ಸಾರಿ. ಇನ್ನು ಫಿಶಸ್ ನೋಡ್ತಾನೆ ಇದ್ದೀವಿ, ನೋಡಿದ್ರು ಮುಗಿಯಂಗಿಲ್ಲ. ಇದು ಗೋಲ್ಡ್ ಫಿಶ್ ಅಂತೂ ಎವರ್ ಗ್ರೀನ್ ಗೈಸ್. ಫಸ್ಟೆಲ್ಲ ಸಾಕೋದಕ್ಕೆ ಅದೇ ಅಲ್ವಾ ತರ್ತಿದ್ದು. ಈ ಥರ ಮಿಡಲಿಗೆ ಒಂದು ಅಕ್ವೇರಿಯಮ್ ಥರ ಸ್ಟ್ಯಾಚ್ಯೂ ಮಾಡಿದರು. ಅಲ್ಲಿ ದೊಡ್ಡ ದೊಡ್ಡ ಮೀನೆಲ್ಲ ಬಿಟ್ಟಿದ್ರು, ಮತ್ತು ಟರ್ಟೈಲ್ಸ್ ಕೂಡ ಇತ್ತು, ಆಮೆಗಳು ಕೂಡ ಇದ್ವು. ಸೊ ಚೆನ್ನಾಗಿ ಮಾಡಿದ್ದಾರೆ, ಅಂದರೆ ಮೇಂಟೆನೆನ್ಸ್ ಚೆನ್ನಾಗಿದೆ. ಸ್ಮೆಲ್ ಏನೂ ಬರೋದಿಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಈ ರೀತಿ ಒಳಗಡೆ ಬಂದರೆ ಈ ರೀತಿ ಸ್ಟ್ಯಾಚ್ಯೂಗಳು ಕೂಡ ಇದ್ವಿ. ಗೈಸ್ ತೋರಿಸ್ತಿದ್ದೀನಲ್ಲ, ಅದ್ರ ಹತ್ರ ನನ್ನ ಚೈಲ್ಡ್ಹುಡ್ ಫೋಟೋ ಇದೆ. ಇಲ್ಲಿ ಸೈಡಿಗೆ ಓಕೆನಾ, ಅದ್ರ ಹತ್ರ ಚೈಲ್ಡ್ಹುಡ್ ಫೋಟೋ ಇದೆ. ನಾನು ಅದನ್ನೇ ತೋರಿಸಿ ಹೇಳ್ತಿದ್ದೆ, ಅಮ್ಮ ಇದು ನನ್ನ ಹತ್ರ ಫೋಟೋ ಇದೆ ಅಲ್ವಾ ಅಂತ. ಆಮೇಲೆ ನನ್ನ ತಮ್ಮನೂ ಕೂಡ ಇದೆ ನೋಡು ಅಂತ ಅಂತಿದ್ದ. ಸೊ ಈ ರೀತಿ ಇತ್ತು. ನಾವು ಆಟೋ ತೊಗೊಂಡು ಗೊಮ್ಮಟೇಶ್ವರ ನೋಡೋದಕ್ಕೆ ಅಂತ ಹೋದ್ವಿ. ಬಿಕಾಸ್ ಕಾಲು ತುಂಬಾ ಉರಿತಿತ್ತು. ಆ ಬಿಸಿಲಲ್ಲಿ ಚಪ್ಪಲಿ ಹಾಕ್ಕೊಳಂಗಿಲ್ಲ, ಏನಿಲ್ಲ. ಲೈಕ್ ಸುಸ್ತಾದಂಗೆ ಅನ್ನಿಸ್ಬಿಟ್ಟಿತ್ತು. ನಮಗಲ್ಲ, ಕಾಲುಗಳಿಗೆ ಅಷ್ಟೇ. ಅಲ್ಲಿಂದ ಬಂದು ನೋಡಿದ್ರೆ ಹಿಂಗೆ ಕಾಣಿಸ್ತಿತ್ತು. ಮತ್ತು ನಾವು ಸೌತ್ ಗಣಪತಿಗೆ ಹೋಗ್ತಾ ಇದ್ದೀವಿ.
ಸ್ವಲ್ಪ ದೂರನೇ ಆಗುತ್ತೆ ಗೈಸ್, ಏನಿಲ್ಲಾಂದರೆ 22 ಕಿಲೋಮೀಟರ್ ಆಗುತ್ತೆ ಧರ್ಮಸ್ಥಳದಿಂದ. ಆ್ಯಂಡ್ ಸುಬ್ರಹ್ಮಣ್ಯದಿಂದಲೂ ಕೂಡ ಮಿಡಲ್ಲಾಗಿದೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳದ ಸೌತ್ ಒಟ್ಕ ಗಣಪತಿ. ಸೊ ಮಸ್ಟ್ ವಿಸಿಟಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಸೌತ್ ಒಟ್ಕ ಗಣಪತಿ. ತುಂಬಾ ಚೆನ್ನಾಗಿದೆ. ಲೈಕ್ ಹೋದರೆ ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಿಲ್ಲ ನಾನು, ಬಟ್ ಆಗುತ್ತೆ. ಬಟ್ ಅದು ಒಂದೇ ರೀಸನ್ಗೆ ನಾವು ಹೋಗಬೇಕು ಅಂತ ಇಲ್ಲ ಅಲ್ಲಿಗೆ. ತುಂಬಾ ಚೆನ್ನಾಗಿದೆ. ಲೈಕ್ ಒಳಗಡೆ ಹೋದರೆ ಆ ನೇಚರ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. ಮತ್ತು ಆ ನೇಚರ್ ಒಳಗೆ ಗಣಪತಿ ನನಗೆ ಸಖತ್ ಇಷ್ಟ ಆಯಿತು. ಓವರ್ವೆಲ್ಮ್ಡ್ ಅಂತ ಅನ್ನಿಸ್ಬಿಡ್ತು ನನಗೆ ಆ ಗಣಪತಿ ನೋಡಿದ ತಕ್ಷಣ. ಸೊ ನೀವು ದರ್ಶನ ಮಾಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. ಅಷ್ಟೆಲ್ಲ ಮುಗಿಸ್ಕೊಂಡು ತಿನ್ನೋಕ್ಕೆಲ್ಲ ಸ್ವಲ್ಪ ಈ ಥರ ಬಿಸಿಲು ಇತ್ತಲ್ಲ, ಸೊ ಹಾಗಾಗಿ ನಾನು ನಮ್ಮ ಸೋಡಾ ನಮ್ಮಮ್ಮ ಬಂದುಬಿಟ್ಟು ಚುರುಮುರಿ ತಗೊಂಡ್ರೆ ಗೈಸ್. ಒಂದು ಸ್ಮಾಲ್ ಬೌಲಿಗೆ 50 ರೂಪೀಸ್ ಅಂತ ಹೇಳಿದ್ರು. ಸೊ ಇದೇ ಹೋಟೆಲಲ್ಲೇ ನಾವು ಸ್ಟೇ ಆಗಿದ್ದು, ಮಯೂರ ಹೋಟೆಲ್ ಅಂತ. ಸೊ ಇವಾಗ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಆಯಿತು. ನಡಿಯಾ ನೋಡಿ ಎಷ್ಟು ಚೆನ್ನಾಗಿ ಬಿಕಾಸ್ ಆಫ್ ಕಸ್ಟಮರ್ ಅಟ್ರಾಕ್ಷನ್ ಮಾಡಬೇಕು ಅಂತ ಈ ರೀತಿ ಮಾಡ್ತಾರೆ. ಸೊ ಸಂಜೆ ಮತ್ತೆ ಹೋದ್ವಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ನಾವು ಆಫ್ಟರ್ನೂನ್ ಅಂದರೆ ಈವ್ನಿಂಗು ತುಂಬಾ ರಶ್ ಇರಲಿಲ್ಲ, ತುಂಬ ಅಂದರೆ ತುಂಬ ಕಮ್ಮಿ ಜನ ಇದ್ದರು. ಬೇಗ ದರ್ಶನ ಆಯಿತು. ಸ್ವಲ್ಪ ಪೂಜೆ ಎಲ್ಲ ಮಾಡಿಸೋದಿತ್ತು, ಮಾಡಿಸ್ಕೊಂಡು ಈವ್ನಿಂಗ್ ಹೋಗೋಣ ಅಂತ ಹೋದರೆ ಪೂರ ರಶ್ ಬಸ್. ನಿಜ ನಂಬೋಕ್ಕಾಗಲ್ಲ, ಕ್ಯೂ ನೋಡ್ತಿರ್ಬೋದು. ಆ್ಯಂಡ್ ದೇವಸ್ಥಾನ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಂತ. ಮೇಲೆ ಆ ಚಂದ್ರನಿಂದ ಸಿಂಗಿಲ್ ಚಂದ್ರ ಆಗಿರ್ಬೋದು. ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋದ್ವಿ. ಸೊ ಮಾರ್ನಿಂಗ್ ಇದು ಟಿಫನ್ ತಿಂದು ಬಿಡೋಣ ಅಂತ ಟಿಫನ್ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ರೂಮ್ನ ವೆಕೇಟ್ ಮಾಡಿ ಹೋಗ್ತಾ ಇದ್ದೀವಿ 3 ಜನರು ಕೂಡ. ನಮಗೆ ಇದ್ದಿದ್ದು ಟ್ರೈನ್ ಐ ಥಿಂಕ್ 9:30 ಇದ್ದಿದ್ದು ಸುಬ್ರಹ್ಮಣ್ಯ ರೋಡಿಂದ. ಮತ್ತು ಇಲ್ಲಿಂದ ಆಟೋಕ್ಕೆ ಹೋಗಬೇಕಿತ್ತು. ಅದು ಒಂದು 1/2 ಅವರ್ ಹಿಡಿಯುತ್ತೆ ಸುಬ್ರಹ್ಮಣ್ಯ ರೋಡಿಂದ ಸುಬ್ರಹ್ಮಣ್ಯ. ಸೊ ಅಲ್ಲಿ ಆಟೋ ಸಿಗೋದೇ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಅಂದರೆ ಎಲ್ಲರೂ ಅಲ್ಲೇ ಎಲ್ಲೆಲ್ಲಿಂದನೂ ಹತ್ಕೊಂಡ್ಬಂದ್ಬಿಡ್ತಿದ್ರು. ನಾವು ರೂಮ್ ಮಾಡಿದಾಗಲೂ ಅಲ್ಲಿ ದೇವಸ್ಥಾನಕ್ಕೂ ತುಂಬಾ ಹತ್ರ ಆಗ್ತಿತ್ತು. ಬಟ್ ಅಂದರೂ ಆಟೋ ಸಿಗೋದು ರೇರ್ ಆಗ್ತಿತ್ತು. ಹಾಗಾಗಿ ಬೇಗನೆ ಬಿಡೋಣ, ಯಾಕೆ ಬೇಕು ಟ್ರೈನ್ ಮಿಸ್ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ಬೇಗನೆ ಬಿಟ್ವಿ ನಾವು. ಸೊ ಆಟೋ ಸಿಕ್ತು, ಆಟೋದಲ್ಲಿ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನಿಗೆ. ಹೇಗಿತ್ತು ಈ ಬ್ಲಾಗ್ ಅಂತ ಕಮೆಂಟ್ ಮಾಡಿ. ಓಕೆನಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗನೆ ಟ್ರೈನ್ ಬರ್ತಿದ್ದೀವಿ. ಹಾಸನಿಗೆ ಬಂದು ಹಾಸನಿಂದ ಟ್ರೈನಿಗೆ ಟ್ರೈನ್ ಕ್ಯಾಚ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಆಯಿತು ಈ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅದಷ್ಟು ಬೇಗ ಬಾಯ್.